ನಾನು ಬಲೆ ಮಾಡಿಕೊಳ್ಳುವೆನು. ಮೂರ್ಖ ನೀನು ನಿನ್ನ ಕುತಂತ್ರ ನಿನ್ನ ಮುಂದೆ ನಡೆಯಲಾರದು. ಮಂಕುಮತಿ ನಾರೇ ಸುಮ್ಮನೆ ಬಾಯಿ ಮುಚ್ಚಿಕೊಂಡು ಹಿಡಿದಿನ ಬಂದಿದ್ದಾರೆ. ಹೆಣ್ಣು ತಾನಾಗಿ ಒಲಿದು ಬಂದಾಗ ಗಂಡು ಮುಚ್ಚಿಕೊಳ್ಳಬಾರದು. ಈ ಬ್ರಾಹ್ಮಣನಿಗೆ ಹೆಣ್ಣು ಮಣ್ಣು ಕೂಡಿ ಬರುವುದಿಲ್ಲ ಸ್ತ್ರೀಯರೇ. ಮೇನಕ ಹೆಣ್ಣು ಹಣ್ಣು ಮಣ್ಣು ಈ ಮೂರು ಒಲಿದು ಬರಬೇಕಾದರೆ ಪುಣ್ಯವಿದ್ದ ಪುರುಷನಿಗೆ ಮಾತ್ರ ಸಾಧ್ಯ. ನಾವು ಬ್ರಾಹ್ಮಣರು ಅಂತವಲ್ಲ, ನಮಗೆ ಬೇಕಾಗಿಲ್ಲ ಸ್ತ್ರೀಯರೇ. ಬ್ರಾಹ್ಮಣನಿಗೆ ಪುಣ್ಯವೇ ಬೇಡವೇ. ನಾವು ತಪಸ್ಸು ಮಾಡಿ ಇನ್ನೊಬ್ಬರಿಗೆ ಪಾಪ ಪುಣ್ಯವನ್ನು ದಾನ ಮಾಡುವರು. ಪಾಪ ಪುಣ್ಯವನ್ನು ದಾನ ಮಾಡುವರು ಬೇಡುವರು. ರಾಮ ನಾವು ಬೇಡವನ್ನೆಲ್ಲ ಹೊತ್ತು ಕೊಡುವರು. ನಾವು ಬ್ರಾಹ್ಮಣರು. ಭಾರ್ಗವ ರಾಮ ಸ್ತ್ರೀಯರೇ ನಾನಾಗೆ ಒಲಿದು ಬಂದಿರುವೆನು. ಆ ಪುಣ್ಯ ನಿನ್ನಲ್ಲಿರುವುದು. ಒಲ್ಲೆ ಎನ್ನಬೇಡ. ನೀನು ಬಡಿವಾರದ ಬುದ್ಧಿಯನ್ನು ಬಿಡು. ನಿನ್ನ ಕಾಮಾತೂರ ಕಳೆದುಕೊಳ್ಳುವುದಕ್ಕೆ ನಿನ್ನ ಗಂಡನ ದೇವೇಂದ್ರ ಸುಖವೇ ಬೇಡವೆಂದು ಹೇಳಬೇಕಾದ್ರೆ ನಿಜಕ್ಕೂ ನೀನು ಕರ್ಮ ಮಾಡಿ ಹುಟ್ಟಿರಬೇಕು. ನನಗೆ ನಿನ್ನ ಕರ್ಮ ನೀತಿಗಳು ನನಗೆ ಬೇಕಾಗಿಲ್ಲ. ಮಾಡಿಕೋ. ನನಗೆ ಬೇಕಾಗಿಲ್ಲವಲ್ಲ. ಮೇನಕ ಶ್ರೀಯ ಮೇನಕ ಒಮ್ಮೆ ಮನಸ್ಸು ಮಾಡಿ ನೋಡು. ನನಗೆ ಬ್ಯಾಡಂದು ಹೇಳಿದ್ರಲ್ಲ. ಹೇಳುವನ ಕೇಳು. ಹೇಳಿದ್ದರ ಬಿಡು ಮೇನಕ. ನಿನ್ನ ಬಿಡುದು ನನಗೆ ಆತಕ್ಕೆ ಬೇಕು. ಕೇಳುವುದಿಲ್ಲವೇ? ಕೇಳುವುದಿಲ್ಲ ಮೇನಕ. ಆಗದ ನಾನು ಹೇಳುವುದಿಲ್ಲ. ಹೇಳಿದ್ದರ ಸುಮ್ಮನೆ ನಡಿ. ಹೋಗಲೇ ಹೋಗು. ನೋಡು ನೋಡು ನೋಡು. ನಾನು ತಪಸ್ಸು ಮಾಡಲು ಬಂದ ಪರಮಾತ್ಮನ ಮನಸ್ಸುವುದಕ್ಕೆ ನಾನು ಇಲ್ಲಿಗೆ ಬಂದಿರುವೆ. ತಪಸ್ಸು ಮಾಡುವ ವಯಸ್ಸು ಇನ್ನು ನಿನಗೆ ಕಾಮಾಂಧರಾದ ಹೆಣ್ಣನ್ನು ನೋಡುವುದಕ್ಕೆ ನಾನು ಬಂದಿಲ್ಲ ಸ್ತ್ರೀಯರೇ. ರಾಮ ಮೇನಕ ಸುಖದಲ್ಲಿ ನೀನು ನಿನ್ನ ಸಿಟ್ಟನ್ನು ಬಿಟ್ಟು ಎನ್ನ ಮೇಲೆ ಪ್ರೀತಿಯನ್ನಿಟ್ಟು ಎನ್ನೊಂದಿಗೆ ಕೂಡಿದರೆ ನನ್ನ ಮನಸ್ಸಿಗೆ ಹೇಗಾಗುವುದು ಗೊತ್ತೇ? ಹಾಗೆ ಎಣ್ಣೆ ಎಣ್ಣ ಕುಲಕ್ಕೆ ತಟ್ಟೆ ಅಪಕಾರದ ಮಣ್ಣೆ. ನೀನಂತ ಬಡಿವಾರದ ಬಜಾರದ ಹೆಣ್ಣೆ ದೂರದಿಂದ ಮಾತಾಡೆ ಗಂಡು ಕುಲಕ್ಕೆ ನೀನೊಂದು ಅಪಕೀರ್ತಿ ಆಗಬೇಡ. ಹೆಣ್ಣನ್ನು ಒಲಿಸಿಕೋ. ಹೆಣ್ಣಿನಿಂದಲೇ ಜಗತ್ತೇ ಸೃಷ್ಟಿಯಾಗುತ್ತಿರುವುದು. ಆ ಜಗತ್ತು ಸೃಷ್ಟಿ ಆಗುವುದಕ್ಕಿಂತ ಅನೇಕ ಪುರುಷರಿರುವರು. ಅವರು ಮಾಡುವರು. ಪುರುಷರಿಂದ ಏನಾಗಲಾರದು. ನಿನ್ನ ಮನಸ್ಸನ್ನು ಬದಲಿಸಿ ಎನ್ನೊಂದಿಗೆ ಕೂಡಿದರೆ ನನ್ನ ಮನಸ್ಸಿಗೆ ಹೇಗಾಗುವುದೆಂದು ನಾನೇ ಹೇಳುವೆನು ಕೇಳು. ಉಲ್ಲಾಸ ಉಲ್ಲಾಸ ಸಂತೋಷ 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 ಏನು ಬಳಿವಾರ ಮಾಡಿದ್ವಿ? ನೀನು ಬಳಿವಾರ ಮಾಡುತ್ತಿರುವುದು ನನ್ನ ಮುಂದೆ ನೀನು ನಾನು ತಪಸ್ಸು ಕೆಲಸವನ್ನ ಬಂದು ಇಲ್ಲಿ ನನ್ನ ಮುಂದೆ ಬಳಿವಾರ ಮಾಡುವುದು ನೀನು? ಬಳಿವಾರದ ಗಂಡೆ ಕೇಳುವೆ ಕೇಳು. ಹಾಗೆ ಹೇಳು. ಉಲ್ಲಾಸ ಉಲ್ಲಾಸ ಉಲ್ಲಾಸ
ಮಧುರೆ ಗ್ರಾಮದಲ್ಲಿ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರಾದಂತಹ ದೊಡ್ಡಸಪ್ಪಣ್ಣವರು ಪುತ್ರರಾದಂತಹ ರಾಜಣ್ಣವರು ಸುಮಕ್ಕವರಿಗೆ 101 ರೂಪಾಯಿಯನ್ನು ಬಹುಮಾನ ಮಾಡುತ್ತಾರೆ. ನನ್ನ ಸಹೋದರನಾದ ರಾಜಣ್ಣನವರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ಅಹೋ ಪ್ರಿಯ ನನ್ನ ಮೇನಕ ಚಿತ್ತವೆಂಬ ಆಕಾಶದಲ್ಲಿ, ಹೃದಯವೆಂಬ ತೊಟ್ಟಿಲಲ್ಲಿ, ಸಂಗೀತವೆಂಬ ನಾರವನ್ನಾಡಿ ನಿನ್ನ ಮನಸ್ಸನ್ನು ಸಂತೋಷಗೊಳಿಸುವೆನು. ಎನ್ನಾಸೆಯನ್ನು ಪೂರೈಸುವನ್ನ ಬುದ್ಧಿ ಸಂಪನ್ನ. ಹಾಗೆ ಜಂಬಾಡಿ ಸಖಿ ನೀನೆಂತ ನೀಚ ಬುದ್ಧಿ ಹಾಗದ ನಾಯಗೆ ನಿನ್ನ ಮನದ ಕಾಮ ದೇಹಕ್ಕೆ ಜಯಿಸಿ ಎನ್ನ ಮೇಲಿರುವ ನಿನ್ನ ಅಜ್ಞಾನದ ಆಸೆಯನ್ನು ಅಡಗಿಸಿ ಇನ್ನು ನೀನು ಈ ಮಾರುನಾಟಕಕ್ಕೆ ಬಾಯೆಂಬ ಸದ್ದನ್ನ ಅಡಗಿಸಿ ಇಂಥ ಯಾವ ಸುದ್ದಿಯನ್ನು ಉಚ್ಚರಿಸಿದ ನಿನ್ನ ಕಾಲಿಗೆ ಬುದ್ಧಿಯನ್ನು ಹೇಳ. ಸದ್ಗುಣ ಸಂಪನ್ನನಾದ ಈ ಮುನಿಕುಮಾರನು ನಿನ್ನ ನೀಚ ಪ್ರೀತಿಗೆ ವಶವಾಗಲಾರನು. ಈ ನಿನ್ನ ಕೆಟ್ಟ ಬುದ್ಧಿಯನ್ನು ತೊರೆದು ಇಲ್ಲಿಂದ ಮರೆಯಾಗ ಕಾಮ ಮದವೇದ ಮಹಿಳೆ ಎನ್ನು ಮುಂದೆ ಇನ್ಯಾರ ಮುಂದೆ ಹೇಳಬೇಕು? ನಿನ್ನ ಗಂಡನಾದ ಬಂಡ ದೇವೇಂದ್ರ ಹೇಳು. ಅವನ ಬ್ಯಾಡ ಒಂದು ಬಿಟ್ಟು ಇಲ್ಲಿಗೆ ಬಂದೆ. ಇಲ್ಲಿ ನಡೆಯುವುದಿಲ್ಲ ಸ್ತ್ರೀಯೇ ಮೇನಕ ಸ್ತ್ರೀಯೇ ದೂರ ನಿಂತು ಮಾತನಾಡ ನೋಡುವುದಿಲ್ಲ. ನಾವು ಬ್ರಾಹ್ಮಣರ ಹೆಣ್ಣಿನ ಸುಖವೇ ಬೇಡವೇ ಬ್ರಾಹ್ಮಣರಿಗೆ? ನಾನು ಈ ಜಗತ್ತನ್ನು ಸರ್ವದಕ್ಕೆ ನಾನು ಹುಟ್ಟಿರುವೆನು. ಏನ? ಈ ಜಗತ್ತನ್ನು ಸರ್ವದಕ್ಕೆ ನಾನು ಹುಟ್ಟಿರುವೆನು. ಜಗತ್ತನ್ನು ಸಲಹುವುದಕ್ಕೆ ಜಗದ ಸೃಷ್ಟಿಕರ್ತನಾದ ಪರಮೇಶ್ವರನಿರುವನು. ಆ ಪರಮೇಶ್ವರನು ಬ್ರಹ್ಮನು ವಿಷ್ಣುವನ್ನು ಕೂಡಿ ಅವರ ಮೂವರು ಒಂದಾಗಿ ಅಗ್ನಿ ಶಬರಾಗ್ನಿ ಮಥ ಎನ್ನ ಎತ್ತಮ್ಮಳಾದ ರೇಣುಕಾದೇವಿನನ್ನು ಹುಟ್ಟಿಸಿರುವರು. ಅವರ ಗರ್ಭದಲ್ಲಿ ನನ್ನನ್ನು ಹುಟ್ಟಿಸಿ ಈ ಜಗತ್ತನ್ನು ಉದ್ಧಾರ ಮಾಡಲು ಹೇಳಿರುವ ಹೌದಲ್ಲವೇ? ನೀನು ತಂದೆ ತಾಯಿ ಗರ್ಭದಲ್ಲಿ ಹುಟ್ಟಿ ಈ ಜಗತ್ತನ್ನು ಸೃಷ್ಟಿ ಮಾಡಲು ಬಂದಿರುವೆಯಲ್ಲ, ನಿನ್ನ ಗರ್ಭದಲ್ಲಿ ಒಂದು ಮುದ್ದು ಕುಮಾರ ಬೇಕಲ್ಲವೇ? ಅದು ಹುಟ್ಟುವುದಕ್ಕೆ ನಾನು ಜಮದಗ್ನಿ ಹೆಸರನ್ನು ಹೇಳಲು ನೀನಿರುವೆಯಲ್ಲ, ನಿನ್ನ ಹೆಸರು ಹೇಳೋದಕ್ಕೆ ನಿನ್ನ ಪುತ್ರನು ಬೇಕಲ್ಲವೇ? ಸ್ತ್ರೀಯೇ ಹೆಣ್ಣೆಂದರೆ ಹೇಗಿರಬೇಕು ಇವತ್ತು ಗೊತ್ತಾ? ಗಂಡಂದರೆ ಹೇಗಿರಬೇಕೆನ್ನೋದು ನಿನಗೆ ಗೊತ್ತಾ? ಅದು ತಿಳಿದು ಎನ್ನ ಮುಂದೆ ಮಾತನಾಡು. ಆದರೂ ನೀನು ತಿಳಿದು ನನ್ನ ಮುಂದೆ ಮಾತನಾಡು. ನಾನು ತಿಳಿದಿದ್ದೆನು ನಿನ್ನ ತಾಯಿ ಅಂತ ಕರೆದೆನು. ಅದು ಬಿಟ್ಟು ನಿನ್ನ ವೈಯಾರದ ಮಾತುಗಳನ್ನು ಹೇಳಿ ಎಲ್ಲ ವಿಶ್ವಾಮಿತ್ರನ್ನು ಮೋಸ ಪಡಿಸಿದಂತೆ ನನ್ನನ್ನು ಪಡಿಸುವುದಕ್ಕೆ ಬಂದು ಅಹಲ್ಯಾದೇವಿ ಸೀಲ ಕೆಡಿಸಿದಂತೆ ನನ್ನನ್ನು ಕೆಡಿಸೋದಕ್ಕೆ ಬಂದಿರುವೀಗ. ಎನ್ನ ತಪಸ್ಸು ಕೆಡಿಸಲು ನಿನ್ನಿಂದ ಏನಾಗಬೇಕಲ್ಲ? ತಾಯಿ ಎಂದು ಹೇಳಿದೆಯಲ್ಲ, ನಿನ್ನಂದೇನು ನಾನು 9 ತಿಂಗಳು ಹೆತ್ತು ಹೊತ್ತು ಸಾಕಿ ಸಲಹೆ ಹಾಲು ಅನ್ನವನ್ನು ತುತ್ತು ಮಾಡಿ ಉಣಿಸಲಿಲ್ಲ. ಹೇಗಿದ್ದ ಬೇಕಾದ್ರೆ ನೀನ್ಯಾವ ಸೀಮೆ ಮಗನು, ನಾನ್ಯಾವ ನಿನಗೆ ತಾಯಿ? ಎತ್ತು ಮಾಡಿ ಒಳಿಸಿ ಹಾಲನ್ನು ಕೊಟ್ಟು ಬೆಳೆಸಿದರೆ ಮಾತ್ರ ತಾಯಿ ಆಗೋದಿಲ್ಲ. ನಾನು ಹೇಳುವುದು ಕೇಳಿ ಚೆನ್ನಾಗಿ ಹೇಳು. ಯಾರು ತುತ್ತು ಮಾಡಿ ಉಳಿಸಿದರು, ಯಾರು ಬೆಳೆಸಿದರು, ಆ ಹೆಣ್ಣನ್ನು ನೋಡಿದ ತಕ್ಷಣವೇ ತಾಯಿ ಎಂದು ಗರ್ಭದಿಂದ ಬರಬೇಕು. ಮನಸ್ಸಿನಿಂದ ಸ್ತ್ರೀಯರ ಮನಸ್ಸಿನ ಅಭಿಪ್ರಾಯವೇ ತಾಯಿ ಎಂದು ಹುಟ್ಟಬೇಕು. ಅದು ಬಿಟ್ಟು ಇಂಥ ಬ್ರಾಹ್ಮಣನ ಕೂಡ ನಿನ್ನ ಪರಿವಾರವನ್ನು ತೋರಿಸೋದಕ್ಕೆ ಬಂದಿರಿಯ ಮೇನಕ, ನಿನ್ನ ಮಾತಿಗೆ ಮನಸ್ಸೋರವದಿಲ್ಲ ಎಂದೆಂದಿಗೆ ಇರುವುದಿಲ್ಲ.
ಪ್ರಿಯ, ಹೇಳಿ. ಈ ನಿನ್ನ ರೂಪ ಲಾವಣ್ಯಕ್ಕೆ ಮನಸ್ಸೋತು ನಿನ್ನ ಬಳಿಗೆ ಓಡೋಡಿ ಬಂದಿರುವೆ. ಮೆಚ್ಚಿ ಬಂದ ಹೆಣ್ಣಿನ ಆಸೆಯನ್ನು ಪೂರೈಸುವುದು ಬಿಟ್ಟು ಮಾತು ಮಾತು ಈ ನಿನ್ನ ಒಲ್ಲೆ ಒಲ್ಲೆ ಎನ್ನುವ ಆಳವನ್ನು ಬಿಟ್ಟು ಎನ್ನ ಪ್ರೇಮವನ್ನು ಒಪ್ಪಿಕೋ ರಾಮ, ಕರಗಿಸಬೇಡ ಎನ್ನ ಪ್ರೇಮ. ನೀನಂಥ ವಯ್ಯಾರಿ, ನಿನ್ನಂಥವಳನ್ನು ಇಂದ್ರನ ಹೇಗೆ ಪ್ರೀತಿಸಿರುವಾಗ ಅವನ ವಿಚಾರ ನಿನಗೆ ಏಕೆ? ಅವನಿಗೆ ಸ್ವಲ್ಪವಾದರೂ ನಾಚಿಕೆ ಇದ್ದಿದೆ ಇಲ್ಲ. ಅವನಾಗೆ ಕಾಮ ಅಂದನು ನಾನಲ್ಲ. ಈಗಲ್ಲ, ಇನ್ನು ನಿನ್ನ ಕಾಮ ಪ್ರೇಮ ಸುದ್ದಿಯನ್ನು ಹೆಣ್ಣುವಂತೆ ಹೇಳಬೇಡ. ಸುರನಾರಿಯಾದ ನೀನೇ ಇಂಥ ಕೀಳಮಠಕ್ಕೆ ಹೇಳಿದರೆ ಇನ್ನು ವಿದ್ಯಾ ಬುದ್ಧಿ ತಿಳಿಯದ ಭೂಲೋಕದಲ್ಲಿ ಸಾಮಾನ್ಯದ ನಾರಿಯರ ಗತಿಯನ್ನು ಕಾಮ ಅಂದರೆ ದೂರ ಸರಿಯೇ ಮೇನಕ ನಿನಗಾಗಿ ಸಿಂಧೂರ ಮಾಲೆಯನ್ನು ತಂದಿರುವೆ. ಹೌದು ಶ್ರೀಳೆ, ಸ್ವೀಕರಿಸು, ಎನ್ನನ್ನು ಉದ್ಧರಿಸು. ಸಾಧ್ಯವಿಲ್ಲ ಶ್ರೀಳೆ. ಸಿಂಧೂರ ಮಾಲೆಯನ್ನು ಸ್ವೀಕರಿಸು, ಎನ್ನನ್ನು ಉದ್ಧರಿಸು. ಅಯ್ಯೇ ಶ್ರೀಳೆ, ಕೋಟಿಗೆ ಕೊರಳಿಗೆ ಮುತ್ತಿನ ಹಾರಾಕಿದಂತೆ, ಕೋಳಿ ಕಾಲಿಗೆ ಗೆಜ್ಜೆ ಕಟ್ಟಿದಂತೆ ಕೋಟಿ ಮುತ್ತಿನ ಹಾರವನ್ನು ಕಡಿಯಬದ ಬಿಡಲಿಲ್ಲ. ಕೋಳಿ ಕಾಲಿಗೆ ಗೆಜ್ಜೆಯನ್ನು ಕಟ್ಟಿದರು, ಇಪ್ಪಕ್ಕೆ ಎರಡು ಬಿಡಲಿಲ್ಲ. ನಾನು ಇಷ್ಟೊತ್ತು ನಿನ್ನ ಮುಂದೆ ಬೇಡಿಕೊಳ್ಳಲು ಅದೇ ಅರ್ಥವಾಯ್ತು. ನಾನು ಎಷ್ಟು ಹೇಳಿದ್ರು ನಿನ್ನಲ್ಲಿ ನನ್ನ ಮೇಲೆ ಪ್ರೀತಿ ಏನು ಬಿಡಲಿಲ್ಲ. ರಾಮ, ನನ್ನ ಮಾತು ನೀನು ಹೇಳುವುದಲ್ಲ, ನೀನು ಹೇಳುವ ಮೊದಲ ನಾನೇ ಹೇಳಿದೆ. ಗೊತ್ತಾಗಬಹುದು ಈ ಭಾರ್ಗವ ರಾಮನ ಎಂಬುದು ಏನೋ. ಈಗಲೇ ಗೊತ್ತಾಯ್ತು, ಆಗ ಗೊತ್ತಾಗೋದು ಇನ್ನೇನು ಬೇಡ. ಹೇಳಿದ್ರೆ ಕೇಳು. ಎಂಥ ಮಗನ ಮಾರ್ಗ ಮಾತಾಡೋದು ಎಂಬುದನ್ನು ಹೇಳಬೇಡ. ಇನ್ಯಾರು ಹೇಳಿದೆ? ನಿನ್ನ ದೇವೇಂದ್ರ ಕೂಡ ಹೇಳ. ಅಲ್ಲಿ ಹೇಳಿ ಸಾಕಾಗಿ ಬಂದೆ. ಭಾರ್ಗವ, ಇಲ್ಲ ಸಲ್ಲದನ್ನು ಮಾತನಾಡಬೇಡ. ನಾನು ಹೇಳಿ ಹೇಳಿದ ಅಷ್ಟಕ್ಕೆ ಮಾತ್ರ ನೀನು ಉತ್ತರ ಕೊಡಬೇಕು. ಹೆಚ್ಚಿಗೆ ಮಾತನಾಡುವುದು ಸರಿಯಲ್ಲ. ಹೇಳುವೆನು ಕೇಳು. ಸಿಂಧೂರ ಸಿಂಧೂರ ಮಲ್ಲಿಗೆ, ಸಿಂಧೂರ ಸಿಂಧೂರ ಮಲ್ಲಿಗೆ, ಹಾಗೆ ಜಂಭಾರಿಯ ಮೋಹದ ಎಣ್ಣೆ ನಿನ್ನ ನಡತೆಯನ್ನು ನಾನು ಮೆಚ್ಚವದೆಲ್ಲ ಕೇಳಿ ಛಾಣಿ. ಅದು ಯಾತಕ್ಕೆ? ಅದು ಯಾತಕ್ಕಂದರೆ ನಿನ್ನಯ ಜೀವನ ಚರಿತ್ರೆ ನೆನೆಸಿಕೊಂಡರೆ ಬ್ರಹ್ಮ ಋಷಿಯಾದ ವಿಶ್ವಾಮಿತ್ರನ ತಪವನ್ನು ಚರಿಸುವಾಗ ನೀನು ಕಾಮನಾಟಕಕ್ಕೆ ಪ್ರೇರಿಸಿ ವಿಶ್ವಾಮಿತ್ರನ ನಡೆಸುವ ಸರಿಯಾಗಿ ಕಣ್ಮಹರ್ಷಿ ಆಶ್ರಮದಲ್ಲಿ ಶಕುಂತಲೆಯನ್ನು ಬಿಟ್ಟು ನಿನ್ನ
ಹೇ ಮೃಗವೇಣಿ, ನೀನು ನಿನ್ನ ದೇಹಕ್ಕೆ ಸುಖವಾದರನ್ನು ಮನಗಟ್ಟಿದೆಯಲ್ಲ, ನೀನು ನಿನ್ನ ಮಾನ ಮರ್ಯಾದೆ ಮನಗಲ್ಲ, ನಿನ್ನ ಮಾಯಾದಾಟವು ಎನ್ನಲ್ಲಿ ನಡೆಯುವುದಿಲ್ಲ. ಸುರೇಂದ್ರನ ನಾರೇ ಭಾರ್ಗವರಾಮ, ಹಾಲು ಇದ್ದಾಗ ಹಬ್ಬವನ್ನು ಮಾಡಬೇಕು, ಯೌವನವಿದ್ದಾಗಲೇ ಸುಖವನ್ನು ಪಡೆಯಬೇಕು. ಈ ಹಬ್ಬವನ್ನು ಮಾಡುವುದಕ್ಕೆ ಯಾವ ಹಬ್ಬವೂ ಇಲ್ಲ ಹೇಳಿ. ಹಬ್ಬ ಇಲ್ಲ, ಯೌವನವಿರೋದು ಸುಖ ಪಡಿ. ಯೌವನವಿದ್ದರೆ ನಿನ್ನ ಗಂಡನಾದ ದೇವೇಂದ್ರ ಕೊಡು ತೀರಿಸಿಕೋ. ನನಗಲ್ಲ, ನಿನಗೆ ಹೇಳ್ತಿದ್ದೆ ನಾನು. ನನಗೆ ಬೇಕಾಗಿಲ್ಲವಲ್ಲ. ಬೇಕಾಗಿಲ್ಲವೇ? ಬೇಕಾಗಿಲ್ಲ ಹೇಳಿ. ಪ್ರಿಯ ನಿನಕ ಭಾರ್ಗವ, ಭಾರ್ಗವ ಹೇಳು. ನೋಡು, ನೋಡುವುದಿಲ್ಲ, ಕೇಳು, ಕೇಳುವುದಿಲ್ಲ, ನೋಡುವುದಿಲ್ಲ, ಕೇಳುವುದಿಲ್ಲವೇ? ನೋಡುವುದಿಲ್ಲ, ಕೇಳುವುದಿಲ್ಲ ಹೇಳಿ. ಮತ್ತೇನು ಮಾಡು, ತಪಸ್ಸು ಮಾಡುವೆಯಾ? ತಪಸ್ಸು ಮಾಡುವ ಹೇಳಿ. ರಾಮ, ನಿನಕ ಹೇಳಿದ್ರೆ ಕೇಳು. ಚೆನ್ನಾಗಿ ಹೇಳು. ಹಾಲು ಹಣ್ಣು, ಹಾಲು ಹಣ್ಣು, ಹಾಲು ಹಣ್ಣು ಕುಡಿದರೆ ಭೂಮಿ, ನಾವು ಹಾಲು ಹಣ್ಣು ತೋರೆ, ಬಳಿ ಬಾರ, ಬಾರ, ನನ್ನ ಬಾಳಿನ ರಾಜ, ನನ್ನ ಬಣ್ಣದ ಬೇಡ, ನನ್ನ ಬಾಳಿನ ರಾಜ, ನನ್ನ ಬಣ್ಣದ ಬೇಡ. ಹಾಲು ಹಣ್ಣು, ಹಾಲು ಹಣ್ಣು, ಹಾಲು ಹಣ್ಣು ಕುಡಿದರೆ ಭೂಮಿ, ನಾವು ಹಾಲು ಬನಾರಗಿನ ಜೋಡಿ. ಅಹೋ ಜಮದಗ್ನಿಯ ಕುಮಾರ, ಹೇಳಿ. ದೇವರನ್ನು ಕೇಳುವಂತ ವಿಚಾರ ಕೇಳುವುದಿಲ್ಲ ಹೇಳಿ. ಕೇಳಬೇಕು, ಕೇಳದಿದ್ರೆ ಮುಂದಕ್ಕೆ ಹೋಗೋದಿಲ್ಲ. ಅದಕ್ಕಾಗಿ ನೀನು ಕೇಳಿದ್ರೆ ನಾವು ಮುಂದಕ್ಕೆ ನಡೆಸೋದು. ನೀನು ಹೇಳ್ತಿರ್ಬೇಕು. ಇಂದ್ರನು ಮತ್ತೆ ರಾತ್ರಿಯಲ್ಲಿ ಕೋರೆಯಾಗಿ ಕೂಗಿ ಹಲ್ಲೊಂದಿಗೆ ಸುಖವನ್ನು ಪಡಲಿಲ್ಲವೇ? ಅದರಂತೆ ನೀನು ಇಂದು ಎನ್ನ ಆಸೆಯನ್ನು ಪೂರೈಸೆಂದು ನಾನು ನಿನ್ನಲ್ಲಿ ಬೇಡಿಕೊಳ್ಳುವೆನು ರಾಮ. ಧಿಕ್ಕಾರ ಮಾಡಬೇಡ ಎನ್ನ ಪ್ರೇಮ. ಹಾಗೆ ಮತವೇರಿದ ಮಂಗಶ್ರೀಯಳೆ ರಾಮ, ತಪವಂತನಾದ ಗೌತಮ ಮಹಾಮುನಿಯನ್ನು ಕಾಮಾಂತನಾದ ಇಂದ್ರನ ಮಧ್ಯರಾತ್ರಿಯಲ್ಲಿ ಕೋಳಿಯಾಗಿ ಕೂಗಿ ಹೋಗಿ ಆತನ ನದಿಯ ಸ್ಥಾನಕ್ಕೆ ಹೋಗುವಂತೆ ಮಾಡಿ ಸ್ವರ್ಗದಿಂದ ದಡೆಗಿಳದ ಬಂದ ಪ್ರತಿರತಿಯಾದ ಅಹಲ್ಯಾದೇವಿ ಶ್ರೀಲಕೃಷ್ಣವದೇ ಗುರುವೇಶವನ್ನು ತಾಳಿ ತನ್ನ ಕಾಮಾಂತರಿಯನ್ನು ತೀರಿಸಿಕೊಂಡನು. ಗೌತಮ ಮಹಾಮುನಿಯಿಂದ ಶಾಪಗ್ರಸ್ತನಾಗಿ ಮೈ ತುಂಬಾ ಯೋನಿಗಳನ್ನು ಪಡೆದುಕೊಂಡನು. ಅದು ಯಾಕಂದ್ರೆ ಮದನನ ತಾಪ ಇಂದ್ರನ ನೆತ್ತಿಗೇರಿ ಮೀಟಾದ ನಾರಿಯರಲ್ಲಿ ಬೆರೆಯುವ ಲಿಟಪುರೇಶನಾದ ಕಾರಣ ಅದಕ್ಕೆ ತಕ್ಕ ಪ್ರಾಚಿತ್ಯನ್ನು ಹೊಂದಿದನು. ಅವನೇ ಸರಿಯಾದ ಗುಣವುಳ್ಳ ಪುರುಷನಾಗಿದ್ದರೆ ಆವೇಶವು ಮಾಡುವೆಯ ನಾರಿ ನುಡಿದರೆ ಇವತ್ತು ಮತ್ತೊಂದು ಸಾರೆ, ನುಡಿಯದಲ್ಲಿ ಈ ಮಾತು ಮತ್ತೊಂದು ಸಾರಿ ಎಂದು ಹೇಳಿದೆಯಾ? ಹೌದು ಶ್ರೀಗಳೇ. ಶ್ರೀಗಳೇ, ಬೊಮ್ಮಳ ಹನುಮಂತಪ್ಪ ಇವರು ಹಾರ್ಮೋನಿಯಂ ಮಾಸ್ಟರ್ ದೊಡ್ಡಸಪುರಗಳಿಗೆ 101 ರೂಪಾಯಿಯನ್ನು ಬಹುಮಾನ ಪ್ರಕಾರ ಮಾಡಿದ್ದಾರೆ. ಗ್ಯಾರಂಟಿ ರಾಮಾಂಜನೇಯ ಇವರು ಭಾರ್ಗವರಮ್ಮನ ಪಾತ್ರ ಮಾಡಿದ್ರು 201 ರೂಪಾಯಿ ಮಾಡಿದ್ರು. ಆ ಪರಶಿವನ ಜಡೆಯಲ್ಲಿರುವ ಚಂದ್ರನ ಗುರು ಪತ್ನಿಯಾದ ತಾಯಿಯನ್ನು ಮೋಹಿಸಿ ಮುದ್ದಾದ ಮಗವನ್ನು ಪಡೆಯಲಿಲ್ಲವೇ? ಅದು ಜಗತ್ತು ಸಲವಾಗಿ ಮಾಡಿರುವ ಶ್ರೀಗಳೇ. ನೀನು ನನ್ನ ಸಲುವಾಗಿ ಎನ್ನನ್ನು ಸ್ವೀಕರಿಸೆಂದು ನಿನ್ನಲ್ಲಿ ಬೇಡಿಕೊಳ್ಳುವ ನಾ ಬುದ್ಧಿ ಸಂಪನ್ನ. ಹಾಗೆ ಇಂದ್ರನ ರಾಣಿ, ನೀನಿನ್ನು ಸುಮ್ಮನೆ ಬಂದ ದಾರಿಯನ್ನು ಹಿಡಿದು ಹಿಂದಕ್ಕೆ ಹೋಗು, ವ್ಯರ್ಥವಾಗಿ ಒತ್ತು ಕಳೆಯದರು. ಅದೇ ನಾರೇ, ಭಾರ್ಗವ, ನೀನು ಇದೇ ರೀತಿ ಹಠವನ್ನು ಮಾಡಿದರೆ ನಿನ್ನನ್ನು ಸಂಹರಿಸಿ ಬಿಡುವೆನು. ಎನ್ನನ್ನು ರೊಚ್ಚ ಕಳಿಸದೆ ಸುಮ್ಮನೆ ನಡೆಯಡೆ ಮೇನಕ. ಈ ಮೂರ್ಖ ಸ್ತ್ರೀಯರು ಹೋದರೇನು, ಇಲ್ಲೇ ಬಿತ್ತುಕೊಳ್ಳಾಡಿದರೇನು, ಇವಳ ಬೂಟ ಆಟಗೊಂಡು ಬ್ರಹ್ಮಚಾರ್ಯನ ಗಟ್ಟಿ ಮನಸ್ಸು ಕರಗಬರೆ, ಅದು ಎಂದಿಗೂ ಸಾಧ್ಯವಿಲ್ಲ. ಹೌದು ದೇವ. ಆದ ಕಾರಣ ಈಗಲೇ ಈ ಶಿವಲಿಂಗವನ್ನು ಪೂಜಿಸಿ ತಪಸ್ಸಿಗೆ ಕುಳಿತುಕೊಳ್ಳುವೆ. ನೋಡಲೇ ಸಾರಥಿ ಓಂ ನಮಃ ಶಿವಾಯ ಎಂಬ ಶಬ್ದವಿದೆ. ಅಹೋ ಜಮದಗ್ನಿಯ ಕುಮಾರ, ಏನಕ
ಮೆಚ್ಚಿನಲ್ಲಿ ಈ ನಿನ್ನ ದೃಢ ನಿರ್ಧಾರ. ನಿಜವಾದ ಬ್ರಹ್ಮಚಾರಿ ಎಂದರೆ ಅದು ನೀನೇ ಅಲ್ಲವೇ? ನಿನ್ನ ತಪವನ್ನು ಗೆಲ್ಲಿಸಲು ನಾನು ಇಲ್ಲಿಗೆ ಬಂದೆ, ನೀನೇ ಗೆದ್ದೆ, ನಾನೇ ಸೋತೆ. ನೀನು ಈಗಿಂದೀಗಲೇ ಆ ಪರಶಿವನಲ್ಲಿ ಭಕ್ತಿಯಿಂದ ತಪವನ್ನು ಗೆದ್ದು ತ್ರಿಶೂಲವನ್ನು ವರವಾಗಿ ಪಡೆದುಕೊಂಡು ಕಾಂತಿ ವೀರಾಜನನ್ನು ಸಂಹರಿಸಿದ ರಾಮ, ಜನರ ಕೊಂಡಾಡಲಿ ನಿನ್ನ ನಾಮ. ಅದರ ಮೂಲವನ್ನು ಪರಶಿವನಾಗಿ ಪಡೆದುಕೊಂಡಿವೆ. ಹೇ ಪರಮೇಶ್ವರ, ಗೌರಿಯವರ ಪ್ರಸನ್ನನಾಗಿ ಎನ್ನ ಮನ ಕೋರಿಕೆಯನ್ನು ನೀಡಿ ದೇವ ಮಹಾನುಭಾವ ಶಂಭೋ ಶಂಕರ ಭಕ್ತಜನ ಹೃದಯಮೇಕರ ಆಗಲೇ ಪರಮಾತ್ಮ ಎಲ್ಲದಕ್ಕೂ ನಿನ್ನ ಲೀಲೆ ಮತ್ತು ಈ ಜಗದಲ್ಲಿ ಮತ್ತು ನಿನ್ನೆಲ್ಲಿ ನಾನಿನ್ನು ಹೋಗಿ ಬರಲು ದೇವ ಶಿವಪ್ರಭಾವ. ಸಣ್ಣ ಅಂಕಲ ಕುಮಾರ ಗೋವಿಂದ ಇವರು ಭಾರ್ಗವನಮ್ಮನ ಪಾತ್ರ ಮಾಡಿದ್ದು 201 ರೂಪಾಯಿ ಮಾಡಿದ್ದಾರೆ. ಯಾರದಿದು? ಕಳುವ ಮಾಡಲು ಬಂದವರ ಈ ರೇಣುಕ ಎಂದು ತಿಳಿದುಕೊಂಡಿರುವೆಯಾ? ಇನ್ನೇ ಹತ್ತಕ್ಕೆ ಬಂದಿರೋ ಹೇಳಿ ಕೇಳು. ಇದಕ್ಕಿಂತ ಹೆಚ್ಚಿನ ಬೆಲೆ ಬಾಳುವ ಚಿನ್ನದ ಆಭರಣವನ್ನು ನಾನು ತವರು ಮನೆಯಲ್ಲಿ ನೋಡಿದವಳು. ಕಳುವು ಮಾಡಿದ ಅಪರಾಧವನ್ನು ಎನ್ನ ಮೇಲೆ ಹೊರಿಸಬೇಡ ಕಣ್ಯ ಕಾರ್ತವೀರಾರ್ಜುನ. ನಿನ್ನ ಜೀವನದಲ್ಲಿ ಇಂಥ ಬೆಲೆ ಬಾಳುವ ಚಿನ್ನದ ಆಭರಣ ಕಳ್ಳತನ ಮಾಡುವ ಬಂದಿಯ ನಾನೇ ಚೋರಿ ನೀರು ತರಲು ಬಂದ ನನಗೆ ಏನು ಅವಶ್ಯಕವಾಗುತ್ತಲ್ಲ. ಈಗ ನಾನು ಏನು ಮಾಡಿ ಎನ್ನ ಪತಿಯ ರೇಣುಕಾ 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 ಎಂದು 3 ಸಾರಿ ಕರೆಯುವುದಾಗಿ ನಾನು ಹೋಗಬೇಕು. ಏನು ಮಾಡ? ಪತಿಯ ಪಾದದ ಮೇಲೆ ಬಿದ್ದು ಕ್ಷಮೆ ಕೇಳಬೇಕಲ್ಲದೆ ನಾನು. ದುರಾತ್ಮಳೆ
ಮಲಗೊಳ್ಳಿಯಲ್ಲೇ ಮೂರ್ಖರೇ, ಪರಮಘಾತಗಳೇ. ನೋಡಿದ ಮಾತ್ರಕ್ಕೆ ಕೇಳಿದ ಮಾತ್ರಕ್ಕೆ ಮನ ಮೈಲಿಗಳು ತಂದುಕೊಂಡ ನೀನು ತಾನು ಹೋಗಿದ್ದೇನು ನಿಜ, ಆದರೆ ಮಧ್ಯದಲ್ಲಿ ಏನೋ ಅವಶ್ಯಕವಾಯಿತು. ಸ್ವಾಮಿ, 3 ಮಕ್ಕಳಾದ ಮೇಲೆ ಮತ್ತೆ ನನಗೆ ಯೋಗ ಬರುವುದು. ಕೈ ಹಿಡಿದ ಪತಿಯೇ ನೀವೇ ಈ ರೀತಿ ಮಾತನಾಡಿದರೆ ಅನ್ಯ ಪುರುಷರು ನನ್ನನ್ನು ಯಾವ ರೀತಿ ಮಾತನಾಡಬಹುದು? ನಾನು ತಪ್ಪು ಮಾಡಿಲ್ಲ. ನಿನಗೆ ಶಿಕ್ಷೆ. ಈ ಮಾತು ಹೇಳಲು ನಿನಗೆ ನಾಚಿಕೆ ಆಗ್ತದೆ. ಎನ್ನ ಮನದಾಸೆಯನ್ನು ನಿರಾಸೆ ಮಾಡಿದೀಯ. ನೀನು ಇನ್ನು ಎನ್ನ ಮುಂದೆ ನಿಲ್ಲದೆ ತಕ್ಷಣವೇ ಇಲ್ಲಿಂದ ಹೊರಟು ಹೋಗು. ಅನಸೂಯಂತೆ ಪ್ರತಿನಿಧಿ ನೀನಾದರು, ಅಹಲ್ಯೆಯಂತೆ ಅವಿವೇಕಿ ನೀನಾದೆ. ಮೂರ್ಖವೇ, ಪರಮಘಾತಗಳು. ಈ ಆಯಮಂದಿರ ನಿಮ್ಮ ಆಶ್ರಮವನ್ನು ಬಿಟ್ಟು ನಾನೆಂದಿಗೂ ಹೋಗ, ನಿಮ್ಮನ್ನು ಬಿಟ್ಟು ಹೋಗಲು ಸಾಧ್ಯವಿಲ್ಲ. ನನಗೆ ಇಂಥ ಅಪರಾಧ ಶಿಕ್ಷೆಯನ್ನು ಕೊಡಬೇಡ. ಅನಸೂಯ ಆರಂಭಕ್ಕೆ ಸಾಲಿನಲ್ಲಿ ಬಾಳೆ ಬದುಕಿದವಳು ಏನೇನಂತ ತಕ್ಷಣ ಮಾಡಿದಳೆಂತ ನಿಮ್ಮ ಬಡವರ ಕಿತ್ತರೆ ನೀವು ಯಾವ ಶಿಕ್ಷೆ ಕೊಟ್ಟರು? ಪರಶುರಾಮ, ಎನ್ನ ಪಾದಗಳ ಮುಟ್ಟಬೇಡ. ಈ ಕೆಳಮಟ್ಟಕ್ಕೆ ತಂದಿತ್ತು ಬೇಡ. ನಿನ್ನನ್ನು ಸತಿಯೆಂದು ಇನ್ನೊಂದು ಸಾರಿ ಮನ್ನಿಸಲಾರೆ. ಈ ಕುರಿಯುವ ತಿಲಕ ಸಾರಥಿಯೇ, ಆ ಪರಮಾತ್ಮನನ್ನು ಮೆಚ್ಚಿಸಿ ಆತನ ಸೋಲವನ್ನು ಪರಶಿವನಾಗಿ ಪಡೆದುಕೊಂಡು ಬಂದಿರುವನು. ಆದ ಕಾರಣ ನಮ್ಮ ಮಾತಾಪಿತರನ್ನು ಕಂಡು ವಂದನೆ ಮಾಡಿ ಆಶೀರ್ವಾದವನ್ನು ಪಡೆಯುವ. ಈಗ ತಂದೆ ತಾಯಿಗಳ ಹತ್ತಿರ ರಥವನ್ನು ಸಾರಥಿಯನ್ನು ಸಾಕುತ್ತೆ. ನಮೋ ನಮೋ ಜನನೇ ಸೌಖ್ಯಪ್ರದಾಯಿ. ಅಮ್ಮ ಮಾತೆ, ಏನಿದು ನಿನ್ನ ಮನದ ವ್ಯಥೆ? ನೀನು ಕಣ್ಣೀರು ಸುರಿಸುವ ಕಾರಣವೇನು ಜನನೇ? ಸೌಖ್ಯಪ್ರದಾಯಿನೇ ಜನನೇ. ಈ ರೀತಿ ಏತಕ್ಕಾಗಿ ಕಣ್ಣೀರ ನಡೆಯುತ್ತಿರುವೆ ಅಮ್ಮಯ್ಯ ಎಂದು ಕೇಳಿದೆಯಾ? ಹೌದು ಜನನೇ. ಈ ಮಾತನ್ನು ನನ್ನನ್ನು ಕೇಳುವುದಕ್ಕಿಂತ ನಿನ್ನ ಹೆತ್ತಪ್ಪನನ್ನು ಕೇಳುವ ಆತನೇ ಉತ್ತರ ನೀಡುವುದು ಕಷ್ಟ. ಎಗರಿಸ್ಬಿಡಲ್ಲ. 33 ಕೋಟಿ ದೇವತರ ಸಾಕ್ಷಿ, ಸೂರ್ಯಚಂದ್ರನ ಸಾಕ್ಷಿ, ಅಷ್ಟದಿಕ್ಪಾಲಕರ ಸಾಕ್ಷಿ. ಎನ್ನಗೆ ಪರಸವನ್ನು ಕೊಟ್ಟು ಕಳಿಸಿರುವ ಸಿದ್ದರಾಮಪುರದಲ್ಲಿರುವ ಸಿದ್ದಲಿಂಗೇಶ್ವರ ಸಾಕ್ಷಿಯಾಗಿ ನಿನ್ನ ಆಜ್ಞೆಯನ್ನು ನೆರವೇರಿಸುವಂತ ಪ್ರತಿಜ್ಞೆಯನ್ನು ಮಾಡಿದ ತಂದೆ ಹೇಳಿ ನನ್ನ ಮುಂದೆ. ಹಾಗಾದರೆ ಈ ಕ್ಷಣವೇ ನನ್ನ ಬಿಡುವು ನಿನ್ನ ಹೆತ್ತ ತಾಯಿ ಶಿವ. ಇದು ಎಂಥ ಅಗ್ನ ಪರೀಕ್ಷೆ, ಇದು ನಾನೆಂಥ ಪ್ರತಿಜ್ಞೆಯನ್ನು ಮಾಡಿದನು ದೇವ ಪರಮೇಶ್ವರ. ನಿನ್ನ ಪರಸು ಎನ್ನ ಕರಕ್ಕೆ ಒಪ್ಪಿಸುವ ಮೊದಲೇ ಎನ್ನ ಮಾತೆಯ ಸಿರ ತೆರೆಯುವ ಸಮಯ ಬರಬಹುದೆಂದು ಮುಂದಿನ ವಿಚಾರವನ್ನು ತಿಳಿಸದೆ ಮೌನವಾದಿಯ. ಅಹೋ ತಾಯಿ ಭೂದೇವಿ, ಹೊಡೆದ ಮಾತೆಯ ಶಿರವನ್ನು ಮಗನು ಕಡಿಯುವುದು ಯಾವ ಮಗನಿಂದಲೂ ಸಾಧ್ಯ? ನವಮಾಸ ಗರ್ಭದಲ್ಲಿ ಸಾಕಿ ಸಲಹಿದ ಮಾತೆಯ ಕತ್ತು ಕತ್ತರಿಸುವ ಮಗನು ಮುಖ್ಯರವನೇ ಈ ಜಗದಲ್ಲಿ. ಈ ಭೂಮಿಯಲ್ಲಿ ಬೆಳೆದ ಬೆಳೆಗಿಂತ ಭೂತಾಯಿಗೆ ಹೆಚ್ಚು ಬೆಲೆ. ಅಯ್ಯೋ ಅಮ್ಮಯ್ಯ, ಈ ಎತ್ತ ಭೂಮಿ ಎತ್ತ ತಾಯಿ ಎರಡು ಈ ಪರಶಿವನಿಂದ ನಿಂದ ರುಂಡವನ್ನು ನಾನು ಹೇಗೆ ಖಂಡಿಸಬಹುದು ಮಾತೆ? ಸಹಿಸಲಾರೆ ಧೈರ್ಯ.
ರಾಮ, ಅಮ್ಮಯ್ಯ, ಬದುಕಿ ಬಾಳಬೇಕೆಂದು ಪಡೆದು ಬಂದಿಲ್ಲ ಈ ನಿನ್ನ ಹೆತ್ತ ತಾಯಿ. ನಾನು ಹೇಗೆ ಜೀವಿಸಬೇಕಮ್ಮಯ್ಯ? ಮನುಷ್ಯ ಹುಟ್ಟಿದ ಮೇಲೆ ಸಾಯಲೇಬೇಕಲ್ಲವೇ ರಾಮ. ಅಮ್ಮಯ್ಯ, ಬದುಕಿ ಬಾಳುವ ಭಾಗ್ಯ ಪಡೆದು ಬಂದಿಲ್ಲ ಮಗನೇ. ಕೇಳಲಾರದ ಕೇಳಲಾರದ ಕಂಡೇ ರಾಮ. ಅಮ್ಮಯ್ಯ, ತಾಯಿಯ ಪಟ್ಟ ಮಾತನ್ನು ನಡೆಸುವುದಕ್ಕಾಗಿ ಹರನನ್ನು ವಹಿಸಿಕೊಂಡು ಪರಶುವನ್ನು ಪಡೆದುಕೊಂಡು ಪರಶುರಾಮನಾಗಿ ಬಂದಿರುವೆಯಲ್ಲ ಕಂದ. ಹೌದು ಅಮ್ಮಯ್ಯ. ಅದರಂತೆ ತಂದೆಯ ಪಟ್ಟ ಮಾತನ್ನು ನೀನು ನಡೆಸಲೇಬೇಕು ರಾಮ. ಹೇಗೆ ನಡೆಸಬೇಕಮ್ಮಯ್ಯ? ರಾಮ, ಜನನೇ, ಈ ನಿನ್ನ ಹೆತ್ತ ತಾಯಿ ಚರಿತ್ರೆಯ ಜರಗಿದ್ರಿಗಬೇಕಾದರೆ, ರೇಣುಕಾ ಎಲ್ಲಪ್ಪ ಎಂದು ಭಕ್ತರಿಗೆ ತಿಳಿಯಬೇಕಾದರೆ ರಾಮ, ಅಮ್ಮಯ್ಯ, ಈ ನಿನ್ನ ಕೀರ್ತಿ ಜಗತ್ತಿಗೆ ತಿಳಿಯಬೇಕಾದರೆ ತಂದೆಯ ಕೊಟ್ಟ ಮಾತನ್ನು ನಡೆಸೋ ಹಾರಿಸೋ ನಿನ್ನ ಹೆತ್ತ ತಾಯಿಯ ರುಂಡವನ್ನು. ಆಹೋ ತಂದೆ, ನಿನ್ನ ಆಜ್ಞೆ ನೆರವೇರಿಸಿ ನಾನು ಬಂದೆ. ರಾಮ, ಮೆಚ್ಚಿದೆ ಮೆಚ್ಚಿದೆ. ನಿನ್ನ ಪಿತೃಭಕ್ತಿಗೆ ಬೇಡು ಮಗನೇ. ನಿನಗೆ ಯಾವ ವರ ಬೇಕು? ಅಹೋ ಅಪ್ಪಯ್ಯನೇ, ಹಾಗಾದರೆಯನ್ನು ಮರಳಿ ತಾಯಿಗೆ ಜೀವಾಧಾನವ ಮಾಡಬೇಕು. ನಿನ್ನ ಕೋಪಾಗ್ನಿಗೆ ತಗ್ಗರಾದ ನಮ್ಮ ಅಣ್ಣ ತಮ್ಮಂದರನ್ನು ಪುನರ್ಜೀವಿಸಬೇಕು ಮತ್ತು ನಿನ್ನ ಕೋಪವನ್ನು ಬಿಟ್ಟು ಶಾಂತಿ ಚಿತ್ತನಾಗಿರಬೇಕು. ಪಿತನೇ, ನಡೆಸಿಕೊಡು ಈ ನನ್ನ 3 ವರಗಳನ್ನು ಬೇಗನೆ. ಜೈ ಜಗದೀಶ್ವರ. ನಿನ್ನ ಪರಶುರಾಮ, ನಡೆಸಿದೆ ಮರಳಿ ನನಗೆ ಪ್ರಾಣದಾನವನ್ನು ನೀಡಿದೆ. ಹೆತ್ತ ಜನ್ಮವು ಸಾರ್ಥಕವಲ್ಲ. ಈ ನಿನ್ನ ಕೀರ್ತಿ ಜಗದಲ್ಲಿ ಬೆಳಗಲಿ ಸ್ವಾಮಿ. ಸದಾ ನಾನು ಉತ್ತರಿಯಾಗಲಿ. ಸತಿ ರೇಣುಕಾ, ನಿನ್ನ ಜನ್ಮವಾಗಿತ್ತು ಸಾರ್ಥಕ. ಇಲ್ಲಿಂದ ಚಿರಕಾಲದಲ್ಲಿ ನಿನಗೆ ಸರ್ವಸುಖ. ಅಹೋ ಅಪ್ಪಯ್ಯನೇ ಮತ್ತು ಎನ್ನಯ ತಮ್ಮಳಾದ ರೇಣುಕಾದೇವಿ, ಈ ನಿಮ್ಮ ಕಂದನ ವಿಜ್ಞಾಪನೆಯನ್ನು ಏನೆಂದರೆ, ಆಜ್ಞೆಗೆ ಚ್ಯುತಿ ಬಾರದಂತೆ ತಾಯಿಯ ಕೊಂದ ಪಾಪದ ಪ್ರಾಯಶ್ಚಿತ್ತಕ್ಕಾಗಿ ಭೂಪ್ರದಕ್ಷಿಣೆಯನ್ನು ಮಾಡಿದಿರುವೆನು. ಆದ ಕಾರಣ ನನಗೆ ಆಶೀರ್ವಾದವನ್ನು ಮಾಡಿ ಕಳಿಸಲಿ. ಜನನಿ ಜನಕರೇ, ದೇವತಾ ಸ್ವರೂಪರೇ, ಸಂತೋಷದಿಂದ ಓಡಿ ಬಾ. ನಿನಗೆ ಜಯವಾಗಲಿ ಸರ್ವತ್ರ.
ಉಮಾಕ್ ಅವರಿಗೆ 101 ರೂಪಾಯಿಯನ್ನು ಬಹುಮಾನ ಪ್ರಕಾರ ಮಾಡಿದ್ದಾರೆ. ಅವರಿಗೆ ನನ್ನ ಅರ್ಪಣೆ ಧನ್ಯವಾದಗಳು. ನಿಂತುಕೊಂಡಿರುವೆಯಾ? ನೀನು ಸಾಮಾನ್ಯವನ್ನು ಅಲ್ಲವನ್ನುತ್ತಿರುವೆ, ಇಬ್ಬರ ಹೆಂಡರನ್ನು ಕಟ್ಟಿಕೊಂಡಿರುವೆ. ನನಗೆ ತಿಳಿದಿರುವುದು ನೀನು ಮರೆತು ಅದಕ್ಕಾಗಿ ಹೊರಟಿರುವೆ ಬಿಟ್ಟು. ಜಯಿಸಿ ಬರುವೆಯಾ? ಕಾಂತ ಹೇಳುವೆನು ಕೇಳು. ಕೃತ ವೀರನ ಪ್ರೀತಿಯ ಕುವರ, ಕೃತ ವೀರನ ಪ್ರೀತಿಯ ಕುವರ.
ಸುಂದರ ಪರಶುರಾಮನನ್ನು ಧಾರನ್ನು ತಿಳಿದುಕೊಂಡಿರುವೆ. ಅವನು ಧಾರನ್ನು ನನಗೇನು ಬೇಕು ಸುಂದರ? ಆತನೇ ಶ್ರೀಮನ್ನಾರಾಯಣನು. ಆಗ ನನ್ನೇನು ಮಾಡೋದು ಸುಂದರ? ಅಂತ ನನ್ನ ಪಂಥವನ್ನು ತಪ್ಪು ಹೋಗೋದು ಸರಿಯಲ್ಲ ಪ್ರಿಯ. ನೀನೇ ನಮ್ಮಿಬ್ಬರಿಗೆ ಆಶ್ರಯ. ಅದೇನೆಲ್ಲೇ ಎಷ್ಟು ಹೆಸರಿನ ಮಾತು ಕೇಳೋರಲ್ಲೇ ಈ ನಿನ್ನ ಕಾಂತನಾದ ನಮ್ಮಿಬ್ಬರನ್ನು ಬಿಟ್ಟು ನೀನೀಗ ದೂರಕ್ಕೆ ಹೋದರೆ ಅವನು ಕೂಡ ಇಂಥ ಮಾಡಿ ಬಂದು ಹೊರಗೆ ಹೋದರೆ ಇಂಥ ಮಾತನ್ನ ಹೇಳ್ತಿರುವಾಗ ಬರದೆ ಹೋದರೆ ನಮ್ಮಿಬ್ಬರ ಗತಿ ಏನಾಗಬೇಕು? ಗೆದ್ದು ಬರುವೆಯಾ? ಹೇಳುವಿನ ಕೇಳು. ಪಾಶುಪದಾರ್ಥವನ್ನು ಹೊರಗಾಗಿ ಪಡೆದುಕೊಂಡು ಬಂದಂತ ವೀರಾದಿ ವೀರನು ಆ ಪರಶುರಾಮನಲ್ಲವೇ? ಅವನೊಂದಿಗೆ ಪಂಥವನ್ನು ಕೊಟ್ಟು ಹೋಗುವುದು ಎಷ್ಟು ಮಾತ್ರಕ್ಕೂ ಸರಿಯಲ್ಲ ಕಾಂತ. ತ್ಯಜಿಸು ನಿನ್ನ ಪಂಥ. ಎಷ್ಟು ಮಾತು ಸೇರಿಸಿದರೆ ಏರ್ಪಡ ಸತಿಗಳನ್ನು ಬಿಟ್ಟು ಹೋಗುತ್ತಿರುವೆಯಾ? ಸತಿಯ ಮಾತು ತಿಳಿಸಿದರೆ ಎಂತ ವಸಂತ ಕಾಲದೊಳು ಇಬ್ಬರ ಸತಿಯರೊಡನೆ ಉಲ್ಲಾಸದಿಂದಿರಬೇಕು. ಯುದ್ಧಕ್ಕೆ ಹೋಗುವುದಕ್ಕೆ ಹೇಳ್ತಿರುವೆಯಲ್ಲ?
ಅವನ ಪ್ರತಿರೂಪವೇ ಈ ಪರಶುರಾಮ. ಆದ್ದರಿಂದ ಪರಶುರಾಮನನ್ನು ಜಯಿಸಲು ನಿನ್ನಿಂದ ಆಗಲಾದ ಮಾತಿರುತ್ತೀವಿ ಪತಿದೇವ. ಶ್ರೀಲೋಕ ಪಾಲಕನಾದಲ್ಲ ಶ್ರೀಕಾಂತನ ಪ್ರಹ್ಲಾದನ ರಕ್ಷಣೆ ಮಾಡಲು ಸಂಬಂಧ ಭಗವಂತ ಹೇಳುವುದು ನಿನಗೆ ಆದ ಕಾಲ ನಿನ್ನಂತ ಎನಿಸಿದಂತ ಮಾತಲ್ಲ. ಜಾಗೃತಿಯಿಂದ ಹೋಗಿ ಬರುವಂತ ನಾವು ನಿಮ್ಗೆ ಕೋಟೆ ಕೋಟೆ
ನಿನ್ನ ಮರಣಕ್ಕೆ ನೀನೇ ಕಾರಣನಾದೆ. ಯುದ್ಧಕ್ಕೆ ಸನ್ನದ್ಧನಾಗಿ ನೋಡುವುದೇ